What Hamza did in Pakistan to the terror networks, destroying all of them, Aditya Dar has done to the industry. Aditya Dar is a real Hamza, and the terror network is Indian film industry. That is what I feel. ಒಂದ್ ಕಾಲದಲ್ಲಿ RJV ಟ್ರೆಂಡ್ ಸೆಟ್ ಮಾಡಿದ್ರು. ಇವತ್ತು ಅದೇ ಹಾದಿಯಲ್ಲಿ ಬಾಲಿವುಡ್ ಸಾಮ್ರಾಜ್ಯವನ್ನ ನಡುಗಿಸ್ತಿರೋದು ಆದಿತ್ಯ ಧರ್. ಇವರ ದುರಂಧರ್ ಸಿನಿಮಾ ಕೇವಲ ಹಿಟ್ ಅಲ್ಲ, ಅದು ಬಾಲಿವುಡ್ ಮಾಫಿಯಾಗೆ ಕೊಟ್ಟಿರೋ ಅಂತ್ಯಕಾಲದ ಎಚ್ಚರಿಕೆ. ಬಾಲಿವುಡ್ನವರು ಕಲ್ಪನಾ ಲೋಕದಲ್ಲಿ ತೇಲ್ತಿದ್ರೆ, ಆದಿತ್ಯ ಧರ್ ಪಾಕಿಸ್ತಾನದ ಮಣ್ಣಿನೊಳಗೆ ನುಗ್ಗಿ ಅನ್ನೌನ್ ಗನ್ಮ್ಯಾನ್ ಕಥೆಯನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಈ ಸಿನಿಮಾ ನೋಡಿ ಇಡೀ ಇಂಡಸ್ಟ್ರಿ ಯಾಕೆ ಸುಮ್ಮನಾಗಿದೆ? ವರ್ಮಾ ಅವರ ಆ ಫಿಯರ್ಲೆಸ್ ಸ್ಟೇಟ್ಮೆಂಟ್ ಹಿಂದಿರೋ ಮರ್ಮವೇನು? ಪಾಯಿಂಟ್ ಟು ಪಾಯಿಂಟ್ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ. ವೆಲ್ಕಮ್ ಟು ಕತೆ ಸ್ಟುಡಿಯೋ. ರಾ ಅಂಡ್ ರಿಯಲಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್. ಇಲ್ಲಿ ಕಥೆಯೇ ಅಸಲಿ ಸ್ಟಾರ್. ಆದಿತ್ಯ ಧರ್ ಅವರು ಆರಿಸಿಕೊಂಡಿರೋ ವಿಷಯಗಳನ್ನು ನೋಡಿ 1999 IC-814 ಹೈಜಾಕ್ನಿಂದ ಹಿಡಿದು 2001 ಪಾರ್ಲಿಮೆಂಟ್ ಅಟ್ಯಾಕ್, 26/11 ಮುಂಬೈ ದಾಳಿ, ಡಿಮಾನಿಟೈಸೇಷನ್, ಅತೀಕ್ ಅಹಮದ್ ಎನ್ಕೌಂಟರ್, ದಾವೂದ್, ಅಬ್ಬಬ್ಬ ಒಂದಾ ಎರಡ. ಬಾಲಿವುಡ್ನವರು ಕಲ್ಪನಾ ಲೋಕದಲ್ಲಿ ತೇಲ್ತಿದ್ರೆ, ಆದಿತ್ಯ ಧರ್ ಮಾತ್ರ ನಮ್ಮ ಮಣ್ಣಿನ ಅಸಲಿ ಸತ್ಯನ, ಆ ಬೆಂಕಿಯಂತಹ ಘಟನೆಗಳನ್ನ ಯಾವುದೇ ಕಲರ್ ಫಿಲ್ಟರ್ ಇಲ್ಲದೆ ನಮ್ ಕಣ್ಮುಂದೆ ಇಟ್ಟಿದ್ದಾರೆ. ಇದು ಬರೀ ಸ್ಕ್ರಿಪ್ಟ್ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಸತ್ಯ. ಇದನ್ನು ಸಿನಿಮಾ ಅನ್ನೋದಕ್ಕಿಂತ ರಿಯಾಲಿಟಿ ಚೆಕ್ ಅನ್ನೋದು ಬೆಸ್ಟ್. ಕ್ಯಾರೆಕ್ಟರ್ ಡೀಟೇಲಿಂಗ್. ಇಲ್ಲಿ ಪಾತ್ರಗಳು ಸಿನಿಮಾಕ್ಕಾಗಿ ಸೃಷ್ಟಿಯಾಗಿಲ್ಲ, ಇತಿಹಾಸದ ಪುಟಗಳಲ್ಲಿ ಅಡಗಿದ್ದ ಸತ್ಯವನ್ನೇ ಹುಡುಕಿ ತಂದು ಯಾವುದೇ ಕಲರ್ ಫಿಲ್ಟರ್ ಇಲ್ಲದೆ ಹಸಿಬಿಸಿಯಾಗಿ ಸ್ಕ್ರೀನ್ ಮೇಲೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ನಟನ ಮ್ಯಾನರಿಸಮ್ ಮತ್ತು ಆ ಗತ್ತು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ, ನಾವು ಸಿನಿಮಾ ನೋಡ್ತಿದ್ದೀವಾ ಅಥವಾ ಒಂದು ರಿಯಲ್ ಮಿಷನ್ ಮಧ್ಯೆ ನಿಂತಿದ್ದೀವಾ ಅನ್ನೋ ಡೌಟ್ ಶುರುವಾಗುತ್ತೆ. ಆದಿತ್ಯ ಧರ್ ಅವರ ಆ ಶಾರ್ಪ್ ಮೈಂಡ್ ಮತ್ತೆ ಫಿಲ್ಟರ್ ಇಲ್ಲದ ಮೇಕಿಂಗ್ ಶೈಲಿ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದೆ. ಇಲ್ಲಿ ಯಾವ ಕ್ಯಾರೆಕ್ಟರ್ ಕೂಡ ವೇಸ್ಟ್ ಅಲ್ಲ, ಒಂದೊಂದು ಪಾತ್ರವು ಈ ಸಿನಿಮಾದ ಒಂದೊಂದು ಅಸಲಿ ಆಧಾರ ಸ್ತಂಭ. ನಿಮ್ಮ ಪ್ರಕಾರ ಇಲ್ಲಿ ಯಾವ ಕ್ಯಾರೆಕ್ಟರ್ ಸಖತ್ ರಿಯಲ್ ಆಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಡಿಯನ್ಸ್ ಅಟೆನ್ಷನ್. ಈ ಸಿನಿಮಾ ಬರೋಬ್ಬರಿ 4 ಗಂಟೆ ಇದೆ. ಇವತ್ತಿನ ರೀಲ್ಸ್ ಮತ್ತು ಶಾರ್ಟ್ಸ್ ಕಾಲದ ಜನರನ್ನ, ಅದರಲ್ಲೂ ಈ ಜೆನ್ಸಿ ಹುಡುಗರನ್ನ 4 ಗಂಟೆಗಳ ಕಾಲ ಥಿಯೇಟರ್ನಲ್ಲಿ ಕಟ್ಟಿ ಹಾಕೋದು ಅಂದ್ರೆ ಸಾಮಾನ್ಯನ? ಖಂಡಿತ ಇಲ್ಲ. ಆದ್ರೆ ದುರಂಧರ್ ಆ ಮ್ಯಾಜಿಕ್ ಮಾಡಿದೆ. ಸಿನಿಮಾ ಮುಗಿದು ಪೋಸ್ಟ್ ಕ್ರೆಡಿಟ್ ಸೀನ್ ಬರೋವರೆಗೂ ಜನ ಸೀಟಿನಿಂದ ಎದ್ದೇಳ್ತಿಲ್ಲ ಅಂದ್ರೆ, ಆದಿತ್ಯ ಧರ್ ಮಾಡಿರೋ ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಂತ ಲೆವೆಲ್ಗೆ ಇರಬೇಡ, ಯೋಚನೆ ಮಾಡಿ. ಜನ ತಮ್ಮ ಕಷ್ಟದ ದುಡ್ಡು ಮತ್ತು ಅಮೂಲ್ಯವಾದ ಸಮಯವನ್ನ ಈ ಸಿನಿಮಾಗೆ ಕೊಡ್ತಿದ್ದಾರೆ ಅಂದ್ರೆ, ಅಲ್ಲಿ ವಿಷಯ ಅಷ್ಟು ಗಟ್ಟಿಯಾಗಿದೆ ಅಂತ ಅರ್ಥ. ಬಾಲಿವುಡ್ನ ಕೆಲವೊಂದು ಡರ್ಟಿ PR ಮತ್ತು ಕ್ರಿಟಿಕ್ಸ್ ಈ ಸಿನಿಮಾವನ್ನ ಡಿಫೇಮ್ ಮಾಡಿ ನೆಗೆಟಿವ್ ರಿವ್ಯೂ ಕೊಟ್ಟು ಪ್ರೋಪಗ್ಯಾಂಡಾ ಅನ್ನೋ ಟ್ಯಾಗ್ ಹಚ್ಚಿದ್ದಾರೆ. ಆದ್ರೆ ಆಡಿಯನ್ಸ್ ದಡ್ಡರಲ್ಲ. ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ಎಲ್ಲ ನೆಗೆಟಿವಿಟಿ ಮೀರಿ ನಿಲ್ಲುತ್ತೆ ಅನ್ನೋದನ್ನ ಜನ ಇವತ್ತು ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾದ ಗೆಲುವು ಕೇವಲ ಡೈರೆಕ್ಟರ್ದಲ್ಲ, ಇದು ಸುಳ್ಳು ಹರಡಿಸುವವರ ವಿರುದ್ಧ ಕಾಮನ್ ಮ್ಯಾನ್ ಕೊಟ್ಟಿರೋ ಬಿಗ್ ಆನ್ಸರ್. ನಿಜವಾದ ಸಿನಿಮಾದ ಶಕ್ತಿ ಇರೋದು ಕಂಟೆಂಟ್ನಲ್ಲೇ ಹೊರತು ಪೇಡ್ ರಿವ್ಯೂಗಳಲ್ಲ. ಗ್ಲೋಬಲ್ ಡಿಪ್ಲೊಮಸಿ ಅಂಡ್ ಇಂಪ್ಯಾಕ್ಟ್. ಈ ಸಿನಿಮಾದ ಇಂಪ್ಯಾಕ್ಟ್ ಬರೀ ಇಂಡಿಯಾಗೆ ಅಥವಾ ನಮ್ಮ ಗಲ್ಲಿಗಳಿಗೆ ಸೀಮಿತವಾಗಿಲ್ಲ. ಇದು ಸೀದಾ ವೈಟ್ ಹೌಸ್ನಿಂದ ಹಿಡಿದು ಯುರೋಪ್ ವರೆಗೂ ಸೌಂಡ್ ಮಾಡ್ತಿದೆ. ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಅಲೆಕ್ಸಾಂಡರ್ ಸ್ಟಬ್ ಅವರು ಈ ಸಿನಿಮಾ ನೋಡಿ ಫಿದಾ ಆಗಿದ್ದಾರೆ. ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಅವರು ಕೆನಡಾದ CM ಮಾರ್ಕ್ ಕಾರ್ನೆ ಜೊತೆ ಲಂಡನ್ನ ಹೈಡ್ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡುವಾಗಲೂ ಈ ಸಿನಿಮಾ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ಇನ್ನೊಬ್ರು ಪ್ರೆಸಿಡೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಇದು ಬರೀ ಆಟವಲ್ಲ, ವಿಷಯ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಗೆಸ್ ಮಾಡಿ ರೇಂಜ್ ಏನಿದೆ ಅಂತ. ಇನ್ನೂ ಒಂದು ಕಿಕ್ ಕೊಡೋ ಮ್ಯಾಟರ್ ಏನಪ್ಪಾ ಅಂತಂದ್ರೆ, ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರನ್ ಅವರ ಸೋಷಿಯಲ್ ಮೀಡಿಯಾ ಟೀಮ್ ಇಂಡಿಯಾ ವಿಸಿಟ್ ನ ವಿಡಿಯೋದಲ್ಲಿ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಬಳಸಿಕೊಂಡಿದ್ದಾರೆ. ಅತ್ತ ಅಮೆರಿಕದಲ್ಲಿ ನಮ್ಮ ನ್ಯಾಷನಲ್ ಜೀಜು ನಿಕ್ ಜೋನಸ್ ಮತ್ತು ಅವರ ಬ್ರದರ್ಸ್ ಈ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ. ಇದು ನೋಡಿ ನಮ್ಮ ಇಂಡಿಯನ್ ಸಿನಿಮಾ ಬೆಳೆದಿರೋ ರೀತಿ. ಇವತ್ತು ದುರಂಧರ್ ಅನ್ನೋದು ಬರೀ ಸಿನಿಮಾವಲ್ಲ, ಅದು ವರ್ಲ್ಡ್ ವೈಡ್ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. एक्सपोज फेक सुपरस्टार्स। तो एक जॉनर ऑफ फिल्म मेकिंग मुझे लगता है इंडियन सिनेमा में खत्म हो जाएगा और ಇಷ್ಟು ದಿನ ಬಾಲಿವುಡ್ನ ಈ ಸೋ ಕಾಲ್ಡ್ ಸೂಪರ್ ಸ್ಟಾರ್ಗಳು ಕೇವಲ ತಮ್ಮ ಫೇಕ್ ಸ್ಟಾರ್ಡಮ್ ಉಳಿಸಿಕೊಳ್ಳೋಕೆ ಲಾಜಿಕ್ ಇಲ್ಲದ ಸ್ಪೈ ಸ್ಟೋರಿಗಳನ್ನ ತೋರಿಸಿ ಆಡಿಯನ್ಸ್ನ ಚೀಟ್ ಮಾಡಿದ್ರು. ಆದ್ರೆ ಆದಿತ್ಯ ಧರ್ ಯಾವಾಗ ದುರಂಧರ್ ಅನೌನ್ಸ್ ಮಾಡಿದ್ರೋ ಈ ಬಣ್ಣ ಲೋಕದ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಯಾವುದೋ ಫ್ಯಾಂಟಸಿ ಲೋಕದಲ್ಲಿ ಸ್ಪೈ ಆಪರೇಷನ್ ಮಾಡೋ ಈ ಫೇಕ್ ಹೀರೋಗಳ ಮಧ್ಯೆ ಆದಿತ್ಯ ಧರ್ ಅವರು ದೇಶದ ಅಸಲಿ ಸತ್ಯನ ಹಸಿಬಿಸಿಯಾಗಿ ತೆರೆ ಮೇಲೆ ತಂದಿದ್ದಾರೆ. ಇಲ್ಲಿ ಸ್ಲೋ ಮೋಷನ್ ನಡಿಗೆ ಇಲ್ಲ, ಅನ್ನೆಸೆಸರಿ ಬಿಲ್ಡಪ್ ಇಲ್ಲ, ಏನಿದ್ರೂ ಎದೆ ನಡಗಿಸುವ ವಾಸ್ತವ ಮಾತ್ರ. ದುರಂಧರ್ ಸಿನಿಮಾದಲ್ಲಿ ಅತಿ ದೊಡ್ಡ ಹೈಲೈಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ಒಬ್ಬ ನಟನು ಕತೆಗಿಂತ ದೊಡ್ಡವನಲ್ಲ. ಈ ಸಿನಿಮಾದಲ್ಲಿ ಅಸಲಿ ಸ್ಟಾರ್ ಅಂದ್ರೆ ಅದು ಕತೆನೆ.
ಒಬ್ಬ ನಟನ ಫೇಕ್ ಇಮೇಜ್ಗಿಂತ ಆ ಪಾತ್ರದ ತೂಕ ಮತ್ತು ಕಥೆಯ ಇಂಟೆನ್ಸಿಟಿ ಎಲ್ಲರನ್ನೂ ಮೀರಿಸಿ ನಿಲ್ಲುತ್ತೆ. ಎಂಡ್ ಆಫ್ ಫೇಕ್ ಸೀಕ್ವೆಲ್ಸ್ ಅಂಡ್ ಬಿಗ್ ಬಜೆಟ್ ಪ್ರಾಜೆಕ್ಟ್ಸ್. ನೋಡಿ, ರಾಜಮೌಳಿ ಅವರು ಬಾಹುಬಲಿ ಮಾಡಿದ್ದು ಒಂದು ಅದ್ಭುತ. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರೋ ಇವತ್ತಿನ ಬಾಲಿವುಡ್ ಮಂದಿ ಕಥೆಯಲ್ಲಿ ದಮ್ಮಿಲ್ಲದಿದ್ರೂ ಬರೀ ದುಡ್ಡು ಮಾಡೋಕೆ ಅಂತ ದೊಡ್ಡ ಬಜೆಟ್ ಫೇಕ್ ಸೀಕ್ವೆಲ್ಗಳ ಅನೌನ್ಸ್ ಮಾಡಿ ಅಡ್ರೆಸ್ ಇಲ್ಲದೆ ನಾಪತ್ತೆ ಆಗಿವೆ. ಪಾರ್ಟ್ 1 ಏನಾದರೂ ಕ್ಲಿಕ್ ಆದರೆ ಆಮೇಲೆ ಪಾರ್ಟ್ 2 ಬಗ್ಗೆ ಯೋಚನೆ ಮಾಡೋ ಇವತ್ತಿನ ಕಾಲದಲ್ಲಿ ಆದಿತ್ಯ ಧರ್ ಮಾಡಿರೋದು ನಿಜಕ್ಕೂ ಒಂದು ಮೈಲಿಗಲ್ಲು. ಕೇವಲ 1.5 ವರ್ಷದಲ್ಲಿ ಬರೋಬ್ಬರಿ 7 ಗಂಟೆಯ ಸಿನಿಮಾವನ್ನ ಶೂಟ್ ಮಾಡಿ ಮುಗಿಸಿದ್ದಾರೆ ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಇಲ್ಲಿ ಪಾರ್ಟ್ 2 ಮಾಡೋದು ಬರೀ ಬಿಸ್ನೆಸ್ಗಾಗಿ ಅಲ್ಲ, ಕಥೆಯ ಅವಶ್ಯಕತೆಗಾಗಿ. ಪಾರ್ಟ್ 1 ರಿಲೀಸ್ ದಿನವೇ ಪಾರ್ಟ್ 2 ಡೇಟ್ ಕೂಡ ಫಿಕ್ಸ್ ಮಾಡೋ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಅವರ ಕ್ಲಾರಿಟಿಗೆ ಸಾಕ್ಷಿ. ಇದನ್ನೇ ಅನ್ನೋದು ಡೈರೆಕ್ಟರ್ ವಿಷನ್ ಅಂತ. ಒಬ್ಬ ಡೈರೆಕ್ಟರ್ಗೆ ತಾನು ಏನು ಮಾಡ್ತಿದ್ದೀನಿ ಅನ್ನೋ ಕ್ಲಾರಿಟಿ ಇದ್ರೆ ಬಜೆಟ್ ಮತ್ತು ಟೈಮ್ ಎರಡೂ ಆತನ ಕಂಟ್ರೋಲ್ನಲ್ಲೇ ಇರುತ್ತೆ. ನೀವು ಯಾವ ಸೀಕ್ವೆಲ್ ರಿಲೀಸ್ಗಾಗಿ ಕಾಯ್ತಿದ್ದೀರಾ ಮತ್ತೆ ಯಾವ ಸಿನಿಮಾ ನೋಡಿದ್ಮೇಲೆ ಇದಕ್ಕೆ ಸೀಕ್ವೆಲ್ ಬೇಡವಾಗಿತ್ತು ಅಂತ ನಿಮಗನ್ಸಿತ್ತು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬಾಕ್ಸ್ ಆಫೀಸ್ ಕಿಂಗ್. ಯಾವುದೇ ಸಾಂಗ್ ರಿಲೀಸ್ ಈವೆಂಟ್ ಇಲ್ಲ, ಸಿಟಿ ಅಲಿಯೋ ಪ್ರಮೋಷನ್ ಇಲ್ಲ, ಆದರೂ 2,000 ಕೋಟಿ ಕಲೆಕ್ಷನ್ ಮಾಡ್ತಿದೆ ಅಂದ್ರೆ ಇದು ಜೋಕಲ್ಲ. ಈ ಸಿನಿಮಾ ಮೊದಲನೇ ದಿನ ಗಳಿಸಿದ್ದು ಕೇವಲ 15ರಿಂದ 20 ಕೋಟಿ ಮಾತ್ರ. ಆದರೆ 2ನೇ ದಿನದಿಂದ ಶುರುವಾದ ಆ ವರ್ಡ್ ಆಫ್ ಮೌತ್ ಇದೆಯಲ್ಲ, ಅದು ಕಾಡ್ಗಿಚ್ಚಿನಂತೆ ಹರಡಿ ಜನರೇ ಈ ಸಿನಿಮಾದ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಆದ್ರು. 6 ದೇಶಗಳಲ್ಲಿ ಬ್ಯಾನ್ ಆದ್ರೂ ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿ ಈ ಸಿನಿಮಾ ಹಬ್ಬ ಮಾಡಿದೆ. ಇಲ್ಲಿರೋ ಇಂಡಿಯನ್ಸ್ ಮಾತ್ರವಲ್ಲದೆ ಲೋಕಲ್ ಜನರು ಸಬ್ ಟೈಟಲ್ ನೋಡಿ ಸಿನಿಮಾ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಈ ಸಿನಿಮಾಗೆ 2,000 ಕೋಟಿ ಬಂದಿರೋದು ಕೇವಲ ಹೊಸಬರಿಂದ ಅಲ್ಲ, ಸಿನಿಮಾ ನೋಡಿದವರೇ ಮತ್ತೆ ಪದೇ ಥಿಯೇಟರ್ಗೆ ಹೋಗ್ತಿದ್ದಾರೆ. ಆ 4 ಗಂಟೆಯ ಅನುಭವ ಅವರನ್ನ ಅಯಸ್ಕಾಂತದಂತೆ ಸೆಳೆಯುತ್ತಿದೆ. ಪಾರ್ಟ್ 1 ಬರೀ ಹಿಂದಿಯಲ್ಲೇ ಬಂದಿರಬಹುದು, ಆದ್ರೆ ನಮ್ಮ ಕರ್ನಾಟಕದಲ್ಲೂ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಭಾಷೆ ಯಾವುದಾದ್ರೆ ಏನಂತೆ, ಸತ್ವ ಇರೋ ಕತೆಗೆ ಕನ್ನಡಿಗರು ಯಾವತ್ತೂ ಸಾಥ್ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಫ್ರೆಂಡ್ಸ್, ಇದಿಷ್ಟು ದುರಂಧರ್ ಬಗ್ಗೆ ನನಗೆ ಕಂಡ ಸತ್ಯಗಳು. ಭಾರತ ಎದುರಿಸಿದ ಆ ಕರಾಳ ದಿನಗಳ ಹಿಂದಿನ ಅಸಲಿ ಆಟವನ್ನ ತಿಳಿಸಲು ಆದಿತ್ಯ ಧರ್ ಅವರ ಈ ಪ್ರಯತ್ನ ನಿಜಕ್ಕೂ ಗ್ರೇಟ್. ಇದು ಬರೀ ಸಿನಿಮಾವಲ್ಲ, ಪ್ರತಿಯೊಬ್ಬ ಭಾರತೀಯನು ನೋಡಲೇಬೇಕಾದ ಇತಿಹಾಸದ ಪಾಠ. ಇಂತಹ ಇನ್ನೂ 16 ಕಥೆಗಳು ಹೊರಬರಲಿ, ಜಗತ್ತಿಗೆ ಭಾರತದ ನೈಜ ಶಕ್ತಿ ತಿಳಿಯಲಿ ಅನ್ನೋದೇ ನನ್ನ ಆಸೆ. ನಿಮಗೇನನ್ನಿಸುತ್ತದೆ? ಸಿನಿಮಾ ನೋಡಿದ ಮೇಲೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕತೆ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.